ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತೊಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ. ಹೊಸ ರೆಸಿಪಿ ಪರೋಟ ಮಾಡ್ತಾಯಿದ್ದೀನಿ. ನಾನು ಮಟ್ಕಿ ಉಸುಳಿದು ಪರೋಟ ಮಾಡ್ತಾಯಿದ್ದೀನಿ. ಇಲ್ಲಿ ಮಹಾರಾಷ್ಟ್ರಲ್ಲಿ ಅದಕ್ಕೆ ಮಟ್ಕಿ ಅಂತಾರೆ. ಆದರೆ ಕರ್ನಾಟಕದಲ್ಲಿ ಬಿಳಿ ಹೆಸರು ಇರ್ಬೋದು, ಆದರೆ ಬಿಳಿ ಹೆಸರು ನಾನು ನೋಡಿಲ್ಲ ಆ ಕಡೆ ಕರ್ನಾಟಕದಲ್ಲಿ. ನೋಡಿ, ನಿಮಗೆ ಗೊತ್ತಿದ್ದರೆ ಹೇಳಿ ಇದ್ರ ಹೆಸರೇನು. ಈ ಕಡೆ ಮಟ್ಕಿ ಅಂತಾರೆ. ಮಟ್ಕಿ ಉಸುಳಿ ನಾನು ನೆನೆಕೊಂಡು ಒಂದು ಅರ್ಬಿಲ್ ಕಟ್ಕೊಂಡು ಇಟ್ಕೊಂಡಿದ್ದೆ. ಮೊಳಕೆ ಬಿಟ್ಟಿದೆ ನೋಡಿ. ಸ್ವಲ್ಪ ವಟಾಣಿ ತೊಗೊಂಡಿದ್ದೀನಿ, ಹಸಿ ವಟಾಣಿ. ಈರುಳ್ಳಿ 4 ತೊಗೊಂಡಿದ್ದೀನಿ, ಟೊಮಟ 2 ತೊಗೊಂಡಿದ್ದೀನಿ ನಾನು. ನೋಡಿ, ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಚಾಪ್ ಮಾಡ್ಕೋತಾ ಇದ್ದೀನಿ ನಾನು. ಚಾಪರಲ್ಲಿ ಚಾಪ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್. ಇವಾಗ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇವಾಗ ಸಪ್ಪೆ ಎಲ್ಲ ತೆಕ್ಕೋತೀನಿ, ಮೇಲ್ಗಡೆಯಿಂದ ಸಪ್ಪೆ ತಕ್ಕೊಂಡು ಕಟ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್. ನಾನು 4 ತೊಗೊಂಡಿದ್ದೀನಿ, ಆದರೆ 4 ಅಷ್ಟು ಅವಶ್ಯಕತೆ ಇಲ್ಲ ಅನ್ನಿಸ್ತು ನನಗೆ. 3 ಕಟ್ ಮಾಡ್ಕೋತೀನಿ ನೋಡಿ. 2 ಟೊಮಟ ತೊಗೊಂಡಿದ್ದೀನಿ. ಇವಾಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಸಿಪ್ಪೆ ತಕ್ಕೊಂಡು ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಕಟ್ ಮಾಡಿಕೊಂಡು ಮತ್ತು ಚಾಪರಲ್ಲಿ ಹಾಕೋತೀನಿ. ಹೀಗೆ ಕಟ್ ಮಾಡ್ತಾಯಿದ್ರೆ ಇನ್ನೂ ಎಷ್ಟು ಕಣ್ಣೀರು ಬರುತ್ತೋ ಗೊತ್ತಿಲ್ಲ. ಈ ಉಳ್ಳಾಗಡ್ಡಿ ಕಟ್ ಮಾಡುವಾಗ ಕಣ್ಣೀರು ತುಂಬ ಬರುತ್ತೆ ನೋಡಿ. ಘಾಟ್ ತುಂಬ. ಈ ಕಡೆ ಮತ್ತು ಸೋಲಾಪುರ ಉಳ್ಳಾಗಡ್ಡಿ ಅಂದರೆ ತುಂಬ ಘಾಟು. ನಮ್ಮ ಕಡೆಗಿಂತ ಈ ಕಡೆ ತುಂಬ ಘಾಟು. ಸ್ವಲ್ಪ ಕಟ್ ಮಾಡ್ತಾಯಿದ್ರು ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಕಣ್ಣು ಬೇನೆ ಆಗುತ್ತೆ ನೋಡಿ. ಅದಕ್ಕೆ ನಾನು ಚಾಪರ್ ತೊಗೊಂಡಿದ್ದೀನಿ. ನಾನು ಚಾಪರ್ ತೊಗೊಂಡು ಹಿಡಿದು ನನಗೆ ಸ್ವಲ್ಪ ಕೆಲಸ ಬೇಗನೆ ಆಗುತ್ತೆ. ಎಲ್ಲ ಕಟ್ ಮಾಡೋದು, ಏನು ಕಟ್ ಮಾಡೋದಿತ್ತಂದ್ರೂ ಬೇಗ ಕಟ್ ಮಾಡ್ಬೋದು. ಒಂದು 10 ನಿಮಿಷ 20 ನಿಮಿಷ ಹತ್ತೋದು, ಒಂದು 5 ನಿಮಿಷದಲ್ಲಿ ನಾನೆಲ್ಲ ಕಟ್ ಮಾಡ್ಕೋತೀನಿ. ಬೇಗ ಕಟ್ ಆಗುತ್ತೆ. ಮತ್ತು ಸಣ್ಣದಾಗೂ ಕಟ್ ಆಗುತ್ತೆ. ದಮ್ ಕಟ್ ಮಾಡ್ಕೊಂಬಲ್ಲ, ಸಣ್ಣದಾಗಿ ಕಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಕೋಸಂಬರಿ ಮತ್ತು ಯಾವುದಕ್ಕಾದ್ರೂ ಈ ಥರ ಚಾಪ್ ಸಣ್ಣದಾಗಿ ಕಟ್ ಮಾಡ್ಕೊಬೋದಿತ್ತಂದರೆ ಈಸಿಯಾಗಿ ಮಾಡ್ಕೋಬೋದು. ಚಾಪರ್ನಿಂದ ಅರ್ಧ ಕೆಲಸ ಜಲ್ದಿ ಬೇಗ ಆಗುತ್ತೆ. ನಾನು ಚಾಪರ್ ತೊಗೊಂಡು ಹಿಡಿದು ನನ್ನ ಕೆಲಸ ಆವಾಗ ಜಲ್ದಿ ಆಗುತ್ತೆ, ಬೇಗ ಆಗುತ್ತೆ ಎಲ್ಲ. ನೋಡಿ, ಎಷ್ಟು ಸಣ್ಣದಾಗಿ ಬಾರೀಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು. ಬೇಗ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಚಾಪರಿಂದ ಬೇಗ ಕಟ್ ಮಾಡ್ಕೊಬೋದು ನೋಡಿ. ನಾನು ಟೊಮೆಟೊನೂ ಕಟ್ ಮಾಡ್ಕೋತೀನಿ. ಇದರಲ್ಲಿ ಈರುಳ್ಳಿ ಆಯಿತು. ಇವಾಗ ಟೊಮೆಟೊನೂ ಹಾಕ್ಕೊಂಡು ಕಟ್ ಮಾಡ್ಕೋತೀನಿ. ಎಲ್ಲ ಕಟ್ ಮಾಡಿಕೊಂಡೆ. ಇವಾಗ ನೋಡಿ, ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಮಟ್ಕಿ ಉಸುಳಿ ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಮಿಕ್ಸಿ ಮಾಡ್ಕೋಬೇಕು. ಜಾಸ್ತಿನೂ ಪೇಸ್ಟ್ ಥರ ಮಾಡ್ಕೋಬಾರ್ದು. ಸ್ವಲ್ಪ ಕಾಳಾಗಿರಬೇಕು, ದಮ್ಮೆ ಇರಬೇಕು ಸ್ವಲ್ಪ. ಇವಾಗ ನೋಡಿ, ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ನಾನು. ಕೊತ್ತಂಬರಿ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಒಂದು 4-5 ಹಾಕೋತಾ ಇದ್ದೀನಿ. ತುಂಬ ಖಾರ ಇಲ್ಲ ನೋಡಿದ್ದೆ ನಾನು, ಅದಕ್ಕೆ ತುಂಬ ಖಾರ ಇಲ್ಲ ಅಂತ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ಖಾರ ಇದ್ದರೆ 2 ಆದರೆ ಸಾಕು. ಮಕ್ಕಳದು ತಿಂತಾರಲ್ಲ, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಮತ್ತು ಅಲ್ಲ ಬೆಳಗಡ್ಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಅಲ್ಲ ತೊಗೊಂಡಿದ್ದೀನಿ. ಒಂದು 4-5 ಬೆಳ್ಳುಳ್ಳಿ ತೊಗೊಂಡು ಮತ್ತು 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡೆ ನೋಡಿ. ಈ ಥರ ತರಿಯಾಗಿ ರುಬ್ಕೋಬೇಕು. ತುಂಬಾ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬಾರ್ದು ಫ್ರೆಂಡ್ಸ್. ನಾನು ಎಲ್ಲ ಮಾಡ್ಕೊಂಡು ತೋರಿಸ್ದೆ ನೋಡಿ. ಇವಾಗ ಉಪ್ಪು ಹಾಕೋತೀನಿ ನಾನು. ಉಪ್ಪು ಹಾಕ್ಕೊಂಡಿರಲಿಲ್ಲಲ್ಲ, ಉಪ್ಪು ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಲ್ಲ ರುಬ್ಬಿದ ಮೇಲೆ ಉಪ್ಪು ಹಾಕ್ಕೊಳ್ಳಿ, ಆವಾಗಲೇ ಹಾಕಬೇಡಿ ಮಿಕ್ಸರಲ್ಲಿ. ಇವಾಗ ಈರುಳ್ಳಿ ಟೊಮೆಟೊ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದು ಹಾಕೋತಿದ್ದೀನಿ. ಮತ್ತು 1 ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಲಿಸ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ. ಹೆಲ್ತಿಗೂ ತುಂಬ ಒಳ್ಳೆಯದು. ಮತ್ತು ಡಯಟ್ ಮಾಡ್ತಾ ಇರ್ತಾರಲ್ಲ, ಡಯಟ್ ಮಾಡೋರಿಗೂ ಇದು ಮಾಡಿಸಿದ ಅಡುಗೆ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಇವಾಗ ಕಳ್ಳಿ ಹಿಟ್ಟು ಹಾಕ್ಕೊಂಡು ನಮಗೆ ಎಷ್ಟು ಬೇಕು ನೋಡಿ ಅಷ್ಟು 1 ಬಟ್ಟಲು ತೊಗೊಂಡಿದ್ದೀನಿ ನಾನು ನೋಡಿ. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಅಂದಾಜಿನಾಗ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ಇಷ್ಟೇ ಬೇಕು ಅಂತಲ್ಲ. ನಾನು ಅಂದಾಜು ಮೇಲೆ ತೊಗೊಂಡಿದ್ದೀನಿ. ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಡಯಟ್ ಮಾಡೋರಿಗಂತೂ ಸೂಪರ್ ಅಡುಗೆ ಇದು. ನೈಟು ಮಾಡ್ಕೊಂಡು ತಿನ್ಬೋದು, ಮಾರ್ನಿಂಗು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. 3 ಟೈಮ್ ತಿಂದರೂ ಏನೂ ಪರವಾಗಿಲ್ಲ. ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಗೇನೂ ತಿನ್ಬೋದು. ಯಾಕಂದರೆ ಅವು ಹೆಸರು ಅಂತಿರಲ್ಲ ಮಟ್ಕಿ, ಅದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೂ ಈ ಥರ ಟಿಫನ್ ಲಂಚ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮಾಡ್ಕೊಂಡಿದ್ದೀನಿ. ಅಷ್ಟು ಆದರೆ ಸಾಕು. ಇವಾಗ ಒಂದು ದೋಸೆ ಹಂಚು ತೊಗೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು. ಒಂದು ಸರಿ ಮೊದಲು ಎಣ್ಣೆ ಹಚ್ಕೊಂಡ್ರೆ ನಡೆಯುತ್ತೆ. ಒಂದು ಸರಿ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು. ಇವಾಗ ಬಿಸಿ ಆಗಿದೆ ಇಲ್ಲ ನೋಡಿ. ಬಿಸಿ ಆದಮೇಲೆ ಸ್ವಲ್ಪ ನೋಡಿ. ನನ್ನ ಮಗನಿಗೆ ಬಾಕ್ಸ್ಗೆ ನಾನು ಸಣ್ಣ ಮಾಡ್ಕೊಡ್ತೀನಿ. ಸಣ್ಣ ಮಾಡಿಕೊಟ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗನಿಗೆ.
ನೋಡಿ ಟೊಮಟೊ ಕೆಚಪ್ ಜೊತೆ ಹಚ್ಕೊಂಡು ತಿಂತಾನೆ, ತುಂಬ ಚೆನ್ನಾಗಿರುತ್ತೆ. ಸಾಸ್ ಜೊತೆ ಹಚ್ಕೊಂಡು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ದೊಡ್ಡವರಾದರೆ ಚಟ್ನಿ ಮಾಡ್ಕೋಬೋದು, ಇಲ್ಲಾಂದರೆ ಮೊಸರು ಜೊತೆನೂ ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟ ಆಗುತ್ತೆ. ಈ ಥರ ಹೆಲ್ದಿ ಊಟ ಅಡುಗೆ ಮಾಡ್ಕೊಂಡು ತಿನ್ನಿ. ಮಾರ್ನಿಂಗೂ ಮಾಡ್ಬೋದು, ನೈಟು ಮಾಡ್ಬೋದು, ಯಾವಾಗ ಮಾಡಿದ್ರೂ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ. ನೈಟ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವಲ್ಪ ಎಷ್ಟು ತಿಂದರೂ ಹೊಟ್ಟೆನೇ ತುಂಬ್ದಂಗೆ ಆಗಲ್ಲ. ನೋಡಿ ನೀವು ಒಂದು ಸರಿ ಟ್ರೈ ಮಾಡಿ. ನಾವು ಎಷ್ಟು ತಿಂದರೂ ಹೊಟ್ಟೆ ತುಂಬ್ದಂಗೆ ಆಗಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಒಂದೆರಡು ತಿಂದರೂ ಸಾಕು. ನೋಡಿ ನನ್ನ ಮಗನಿಗೆ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಲ್ಲ, ಸ್ವಲ್ಪ ಎಣ್ಣೆ ಹಚ್ಕೊಂಡೆ ಮೇಲ್ಗಡೆ. ಎಣ್ಣೆ ಮತ್ತೆ ಹಾಕಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಒಳಗಡೆ ಎಲ್ಲ ಸ್ವಲ್ಪ ಹಸಿ ಹಸಿ ಇರುತ್ತೆ. ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ 1-2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ನಾನು ಎರಡು ಸೈಡು ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ರೆಡಿ ಆಯಿತು ಅನಿಸುತ್ತೆ. ನೋಡಿ ನಿಮ್ಮ ಹತ್ರ ವೈಟ್ ಹೆಸರು ಮಟ್ಕಿ ಇಲ್ಲ ಅಂದರೂ ಹೆಸ್ರು ಕಾಳು ಇರುತ್ತಲ್ಲ, ಹೆಸ್ರು ಕಾಳಿನ ಮಳ್ಕಿ ಕಟ್ಕೊಂಡು ಮಾಡ್ಕೋಬೋದು. ಅದರಲ್ಲಿಂದು ಚೆನ್ನಾಗಾಗುತ್ತೆ. ಆದರೆ ನಮ್ಮ ಹತ್ರ ವೈಟ್ ಹೆಸರಿತ್ತು, ಮಟ್ಕಿ ಉಸ್ಲಿ ಅಂತಾರಲ್ಲ, ಇದರಿಂದ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಹಾರಾಷ್ಟ್ರಲ್ಲಿ ತುಂಬ ಯೂಸ್ ಮಾಡ್ತಾರೆ ಇದು ಮಟ್ಕಿ ಉಸ್ಲಿ, ವೈಟ್ ಕಲರ್ದು. ಅದಕ್ಕೆ ನಾನು ಇದರಲ್ಲಿಂದ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಗ್ರೀನ್ ಕಲರ್ ಇರುತ್ತಲ್ಲ ಹೆಸರು, ಅದ್ರ ಮಾರ್ನಿಂಗೆಲ್ಲ ನೆನೆಕ್ಕಿ ನೈಟ್ ಕಟ್ಟಿಟ್ಟು ಒಂದು ಅರ್ಬಿಲಿಟ್ರೆ ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮಾಡಿಕೊಂಡ್ರೂ ನಡೆಯುತ್ತೆ. ನೋಡಿ ನಾನು ಸ್ವಲ್ಪ ನನ್ನ ಮಗನಿಗೆ ಚಿಕ್ಕದು ಮಾಡಿಕೊಟ್ಟೆ. ಇವಾಗ ನಮ್ಮ ಮನೆಯವ್ರಿಗೆಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಡ್ತೀನಿ. ನೋಡಿ ಈ ಥರ ಕೈಲಿಂದ ತಟ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ತಟ್ಕೊಳ್ಳಿ. ನಿಮಗೆ ಕಷ್ಟ ಆಗ್ತಾಯಿದೆ ಅಂದರೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ತಟ್ಕೋಬೇಕು. ಜಾಸ್ತಿನೂ ತಟ್ಟಬಾರ್ದು, ಸುಮ್ಮನೆ ಮೇಲ್ಮೇಲೆ ಈ ಥರ ಮಾಡಿದ್ರೆ ಸಾಕು, ತಟ್ಕೊಂಡ್ರೆ ಸಾಕು. ಮೇಲ್ಮೇಲೆ ತಟ್ಕೋಬೇಕು, ತುಂಬ ಚೆನ್ನಾಗಾಗುತ್ತೆ. ನಾನು 2 ಮಕ್ಕಳು ಚೆನ್ನಾಗಿ ಬೇಯಿಸಿದೆ. ನೋಡಿ 2 ಸೈಡು ಚೆನ್ನಾಗಿ ಬೇಯಿಸಿದೆ. ಫೈನಲ್ ರಿಸಲ್ಟ್ ಹೀಗಿದೆ ಫ್ರೆಂಡ್ಸ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ಹೀಗೆ ನಿಮ್ಮ ಸಲುವಾಗಿ ಹೊಸ ಅಡುಗೆ ಮಾಡಿ ನಾನು ರೆಸಿಪಿ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ಮುರಿದು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಹತ್ತುತ್ತೆ. ನನ್ನ ಮಗನಿಗೆ ಸಾಸ್ ಜೊತೆ ಕೊಟ್ಟೆ ನಾನು. ಇವಾಗ ನಾವು ಮೊಸರು ಜೊತೆ ತಿಂತೀವಿ. ನೋಡಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಬಾಕ್ಸ್ಗೆ ಕಟ್ಟಿ ಕೊಡಿ, ತುಂಬ ಚೆನ್ನಾಗಾಗುತ್ತೆ. ತಣ್ಣಗಾದ್ಮೇಲೂ ತುಂಬ ಚೆನ್ನಾಗಿ ಹತ್ತುತ್ತೆ. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.